ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನಮ್ಮ ಹೀರೋಯಿನ್ ಕರ್ಕೊಂಡ್ ಬಂದಿದ್ದೀನಿ. ಮೇಡಮ್ ಗುಡ್ ಮಾರ್ನಿಂಗ್. ಸೀನ್ ಪೇಪರ್ ಕೊಡೋರ್ಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ರಿ. ಓಕೆ ರೆಡಿ. ಮೇಡಮ್ ರೆಡಿ ಇದೆ. ಅಷ್ಟು ಡೈಲಾಗು ಸಿಂಗಲ್ ಟೇಕಲ್ಲಿ ಹೇಳ್ಬೇಕಂತ ಹೇಳ್ಬಿಡು. ಒಂದೇ ಟೇಕಲ್ಲ. ಹೇಳಿ ಮೇಡಮ್, ಹೇಳಿ. ರೆಡಿ. ಆಕ್ಷನ್. ಪರಿಸ್ಥಿತಿಗೆ ಹೊಂದ್ಕೋಬೇಕು ಅಂದ್ರೆ ಮನಸ್ಥಿತಿನೂ ಸರಿ ಇರಬೇಕು ಅನ್ನೋದು ನಿಜ. ಆ ದೇವರು ಎಲ್ರಿಗೂ ಎಲ್ಲಾನು ಕೊಡಲ್ಲ ಅನ್ನೋದು ನಿಜ ಆಗೋಯ್ತು. ಪ್ರೀತಿ ಕೊಟ್ಟ, ಖುಷಿ ಕಿತ್ಕೊಂಡ, ಆಸೆ ಕೊಟ್ಟ, ಅಳೋದು ಕಲಿಸ್ದ. ಒಂದ್ ಕಡೆ ಕುಡ್ಕೊಂಬಂದು ಅಮ್ಮನ ಹತ್ರ ಜಗಳ ಮಾಡೋ ಅಪ್ಪ, ಇನ್ನೊಂದ್ ಕಡೆ ಎಲ್ಲಾನು ಸರಿದೂಗಿಸ್ಕೊಂಡು ಮನೆ ನಡೆಸ್ತಿರೋ ಅಮ್ಮ. ಅಪ್ಪನ ಕೋಪಕ್ಕೆ ಬೈಬೇಕು, ಅಮ್ಮನ ತಾಳ್ಮೆಗೆ ಮೆಚ್ಚಬೇಕು, ಒಂದು ಗೊತ್ತಾಗ್ತಿಲ್ಲ. ಇದೆಲ್ಲ ಒಂದ್ ಕಡೆ ಆದ್ರೆ ಎಲ್ರೂ ತರ ಖುಷಿಯಿಂದ ತಾನಿಷ್ಟಪಟ್ಟಿದ್ದ ಹುಡುಗನ್ ಜೊತೆ ಹಸೆ ಮನೆ ಮೇಲೆ ಕೂತು ತಾಳಿ ಕಟ್ಸ್ಕೊಳ್ಳೋ ಭಾಗ್ಯನೂ ನನಗಿಲ್ಲ. ಯಾಕಂದ್ರೆ ಕಿತ್ತು ತಿಂತಾ ಇರೋ ಬಡತನ. ನನಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಯಾವ ಹುಡುಗನು ಮುಂದೆ ಬಂದು ಮದ್ವೆ ಆಗ್ತಾ ಇಲ್ಲ. ನಾನೇ ಮದ್ವೆ ಆಗೋ ಯೋಚನೆ ಮಾಡೋಣ ಅಂದ್ರೆ ಆ ಆಸೆಗಳು ಸತ್ತೋಗಿದೆ. ಒಟ್ನಲ್ಲಿ ಬಿರುಕ್ ಬಿತ್ತಿರೋ ದೋಣಿ ತರ ಆಗೋಗಿದೆ ಈ ನನ್ನ ಜೀವನ. ಮುಳುಗಕ್ಕೂ ಆಗ್ದೆ, ದಡ ತಲುಪಕ್ಕೂ ಆಗ್ದೆ, ಉಸಿರು ಬಿಗ್ಗಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಆ ದೇವರು ಕೈ ಹಿಡ್ದು ದಡ ತಲುಪಿಸ್ತಾನ ಅಥವಾ ಕೈ ಬಿಟ್ಟು ಮುಳುಗ್ಲಿ ಅಂತ ಶಾಪ ಕೊಡ್ತಾನ ನೋಡ್ಬೇಕು. ನಾನಂತೂ ಎರಡಕ್ಕೂ ತಯಾರಾಗ್ಬಿಟ್ಟಿದ್ದೀನಿ. ಜಗತ್ತಲ್ಲಿರೋ ನತದೃಷ್ಟ ಹೆಣ್ಮಕ್ಳಲ್ಲಿ ನಾನೇ ಮೊದಲನೇವಳು ಅನ್ಸುತ್ತೆ. ದೇವ್ರೆ, ನನ್ನಂತ ನರ್ಕದ ಜೀವನನ ಬೇರೆ ಯಾವ ಹೆಣ್ಮಕ್ಳಿಗೂ ಕೊಡ್ಬೇಡ ದೇವ್ರೆ, ಬೇರೆ ಯಾವ ಹೆಣ್ಮಕ್ಳಿಗೂ ಕೊಡ್ಬೇಡ. ಸೂಪರ್ ಅಮ್ಮ, ಸಾಕಾದಾಗ ಮಾಡು. ಮಗ, ನೀನ್ ಲವ್ ಮಾಡಿದ್ರು ಬೇಡ ಕಣ. ಅಟ್ಲೀಸ್ಟ್ ಆ ಹುಡ್ಗಿ ಕಾಲ್ ಮಾಡಿ ಅಳ್ಬೇಡ ಅಂತನಾದ್ರೂ ಸಮಾಧಾನ ಮಾಡೋ. ಲೋ, ನೀನ್ ನೋಯಿಸಿರೋ ಹುಡ್ಗಿ ಕಣೋ, ಅಟ್ಲೀಸ್ಟ್ ಸಮಾಧಾನ ಆದ್ರೂ ಮಾಡೋ. ನಾನೆಲ್ಲ ನೋಯಿಸ್ದೆ, ಲವ್ ಮಾಡ್ಬೇಡ ಅಂತ ಹೇಳ್ದೆ ಅಷ್ಟೇ. ಅಪ್ಪ, ಹೇಳೋ ರೀತಿಲಿ ಹೇಳೋ. ಅದನ್ನ ಯಾಕೆ ಮುಚ್ಕೊಂಡು ಇಡು ಅಂತ ಹೇಳ್ತೀಯೋ? ಪಾಪ ಹುಡುಗಿ ಕಣೋ, ಸಮಾಧಾನ ಮಾಡೋ. ಕಾಲ್ ಮಾಡೋ. ನಾನ್ ಮಾಡಿರೋ ಡ್ರಾಮಕ್ಕೆ ಇವತ್ತು ಫಸ್ಟ್ ವಿಕೆಟ್ ಬಿದ್ದಿದೆ. ಇವತ್ತಲ್ಲ ನಾಳೆ ಕ್ಲೀನ್ ಬೋಲ್ಡ್ ಆಗೋದಂತೂ ಗ್ಯಾರಂಟಿ. ಸದ್ಯಕ್ಕೆ ನಾನು ಕೊಟ್ಟಿರೋ ಡೋಸಿಗೆ ನೀನಂತೂ ವಾಪಸ್ ಕಾಲ್ ಮಾಡೇ ಮಾಡ್ತೀಯ. ಒಂದ್ಸಲ ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋ ಅಷ್ಟು ದಡ್ಡಿ ನಾನಲ್ಲ. ಯಾಕೆ ಏನು ಅಂತ ತಲೆಗೆ ಹುಳ ಬಿಡ್ಕೊಂಡು ಪದೇ ಪದೇ ಫೋನ್ ಮಾಡ್ತಾನೇ ಇರಬೇಕು. ಹಾಗೆ ರಿಸೀವ್ ಮಾಡ್ತೀನಿ. ಏನಾಯ್ತು? ರಿಸೀವ್ ಮಾಡ್ತಾ ಇಲ್ಲ. ಲೋ, ಯಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೋ ಮಾಡೋದು. ಹಂಗ್ ಮಾಡ್ತಲ್ಲ. ಲವ್ ವಿಷಯದಲ್ಲಿ ಹುಡುಗಿರು ಏನ್ ಬೇಕಾದ್ರೂ ಮಾಡ್ತಾರೆ, ನಂಬಕ್ಕಾಗಲ್ಲ ಮಗ. ಲೋ, ಫೋನ್ ಮಾಡಲು. ಲೋ, ರಿಸೀವ್ ಮಾಡೋ ಗಂಟೆ ಬಿಡ್ಬೇಡವೋ. ಮಾಡು ಮಗ. ಮಾಡ್ತೀನಿ.
ರೀ ಯಾಕೆ ಫ್ರೀ ಆತ್ರಿ ಅಂತ ನಾನೇನು ಮಾಡಿದೆ? ಏನಿಲ್ಲ ಬಿಡಿ. ನೋಡಿ, ನೀವು ಎಷ್ಟೇ ಹೇಳಿದ್ರು ನಾನಂತೂ ಲವ್ ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಪ್ರೀತಿನ ಬಲವಂತದಿಂದ ಪಡ್ಕೋಬಾರ್ದು. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ನನ್ನ ಪಾಡಿಗೆ ನನಗೆ ಇರಕ್ಕೆ ಬಿಡಿ. ದಯವಿಟ್ಟು ಮೆಸೇಜ್ ಮಾಡೋದು, ಫೋನ್ ಮಾಡೋದೆಲ್ಲ ಮಾಡಬೇಡಿ. ರೀ, ನೀವ್ಯಾರು ಮಾತಾಡ್ರಿ, ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ನಾನು ಹೇಳಿದ್ನ ಸೀರಿಯಸ್ ಆಗಿ ತಗೊಂಡು ನನ್ನಿಂದ ದೂರ ಇರಿ. ಇದರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಲವ್ ಸಮಾಧಾನ ಮಾಡುವಂತ ಫೋನ್ ಮಾಡಿಸಿದ್ರೆ ನೀನ್ ಇಷ್ಟ ಇಲ್ಲ ಅಂತೇಳಿ ಫೋನ್ ಕಟ್ ಮಾಡ್ದಲ್ಲ. ನೋಡ, ಆ ಹುಡುಗಿ ಅಲ್ಲ, ಅವರಪ್ಪ ಬಂದ್ರು ಇಷ್ಟೇ. ನಾನು ಇರೋದೇ ಹಿಂಗೆ. ಇಷ್ಟು ದಿನ ಒಂದು ಲೆಕ್ಕಾಚಾರ ಇತ್ತು, ಇನ್ ಮುಂದೆ ಬೇರೆನೇ ಲೆಕ್ಕಾಚಾರ ಇರುತ್ತೆ ನರಸಿಂಹ. ಅಸಲಿ ಆಟ ಈಗ ಶುರು ಆಗುತ್ತೆ. ನೋಡಿ ಶಾಕ್ ಆಗು. ನಿನ್ನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಮ್ಮ. ಸಕ್ಕತ್ತಾಗಿ ಆಕ್ಟ್ ಮಾಡಿದೆ, ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು ಮೇಡಮ್. ಅದರಲ್ಲೂ ಅಷ್ಟು ದೊಡ್ಡ ಡೈಲಾಗ್ನ ಒಂದೇ ಟೇಕಲ್ಲಿ ಹೇಳಿದೆಯಲ್ಲ, ಬಹಳ ಖುಷಿ ಆಯ್ತಮ್ಮ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮೇಡಮ್ ಅಂದ್ರೆ ಸುಮ್ಮನೆ ಮೇಡಮ್, ಅವ್ರು ಬೈ ಬರ್ತಾ ಸ್ಟಾರ್ ಮೇಡಮ್. ನೀವೇ ನೋಡಿದ್ರಲ್ಲ ಮೇಡಮ್. ಹೌದೌದು, ಇವ್ರನ್ನ ಏನೋ ಅನ್ಕೊಂಡಿದ್ದೆ ನಾನು. ಮೇಡಮ್, ಈ ಥರ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಬಗ್ಗೆ ಇಷ್ಟೊಂದು ಹೊಗಳ್ತಿರೋರು ನಿನ್ನೆ ಯಾಕೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರಿ? ಅದಕ್ಕೆಲ್ಲ ಒಂದು ಕಾರಣ ಇದೆ ಅಮ್ಮ. ನೀನು ಸರಿ ಇಲ್ಲ, ಬೇಕಂತಾನೆ ಶೂಟಿಂಗ್ ಲೇಟ್ ಆಗಿ ಬಂದೆ ಅಂತ ಯಾರೋ ಒಬ್ರು ಹಿಂಗೆ ಹಾಕೊಟ್ರು. ಆ ಕೋಪದಲ್ಲಿ ಒಂಚೂರು ಹಂಗೆ ಮಾಡ್ಬಿಟ್ಟೆಮ್ಮ. ಸಾರಿ, ಬೇಜಾರು ಮಾಡ್ಕೊಬೇಡ. ಇರ್ಲಿ ಮೇಡಮ್, ಪರವಾಗಿಲ್ಲ. ಅಷ್ಟಕ್ಕೂ ನನ್ನ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಹೇಳಿದ್ ಯಾರು ಮೇಡಮ್? ಹೋಗ್ಲಿ ಬಿಡಮ್ಮ, ಇವಾಗ ಅದೆಲ್ಲ ಯಾಕೆ? ನೋಡು, ನಾನು ಅವ್ರ ಹೆಸರು ಹೇಳೋದು, ನೀನು ಹೋಗಿ ಅವ್ರ ಹತ್ರ ಜಗಳ ಆಡೋದು, ಇದೆಲ್ಲ ಯಾಕೆ ಬೇಕು? ಹೆಂಗಿದ್ರು ಶೂಟಿಂಗು ಸ್ಮೂತಾಗಿ ಸ್ಟಾರ್ಟ್ ಆಗಿದೆ, ಹಾಗೆ ಕಂಟಿನ್ಯೂ ಆಗ್ಬಿಡ್ಲಿ. ಪ್ರಭು ಸರ್, ಎಲ್ಲ ಓಕೆನಾ? ಬಂದೇ ರೀ. ಏನೋ ಅರವಿಂದೋ, ಇವಳು ಗುರಾಯಿಸ್ತಿರೋದು ನೋಡಿದ್ರೆ ಯಾಕೋ ನಮ್ಮೇಲೆ ಅನುಮಾನ ಬಂದಿರೋ ಆಗಿದೆ. ಅದಕ್ಕೆ ರೂಪ ಏನಾದ್ರು ಕೇಳಿದ್ರೆ ಏನೋ ಒಂದು ಹೇಳ್ಬಿಟ್ಟು ಬಚಾವಾಗ್ತೀನಿ. ನೀವು ಸಪೋರ್ಟ್ ಮಾಡಿ ಅದಕ್ಕೆ, ಆಯ್ತಾ? ಆಯ್ತು ಬಿಡಪ್ಪ, ನಾನ್ ಬಂದಿರೋದೇ ನಿನ್ ಬಚಾವ್ ಮಾಡಕ್ಕಲ್ವಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.